ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಕಾಲಕ್ಕೆ ಸೃಷ್ಟಿಯು ವಿವಿಧ ರೀತಿಯ ಹಣ್ಣು ಹಂಪಲುಗಳನ್ನು ಸಸ್ಯ ಸಂಕಲನದಿಂದ ಜೀವಿಗೆ ಕೊಡಮಾಡುತ್ತಾ ಬಂದಿದೆ. ಹಾಗೆಯೇ ಪೂಜೆಗೆ ಅನುಗಾಲ ಉಪಯೋಗವಾಗುವ ತುಳಸಿ, ಬಿಲ್ವ ಇವು ಕಾಯಿಲೆ ಕಷಾಯಗಳಿಂದ ರಕ್ಷಿಸುವ ಸಂಜೀವಿನಿಯಾಗಿದೆ. ನಿತ್ಯ ಬೆಳೆಸುವ ಕರಿಬೇವು, ಮೆಂತೆ ಮುಂತಾದ ತೊಪ್ಪಲು ಪಲ್ಯಗಳು ಕೂಡ ಅಗತ್ಯ ಪೋಷಕಾಂಶಗಳನ್ನು ಒದಗಿಸಿ ಮನುಕುಲವನ್ನು ರಕ್ಷಿಸಿವೆ. ಹಾಗೆ ಸ್ಪಿರುಲಿನ ಕೂಡ ಒಂದು. ಸ್ಪಿರುಲಿನ ಒಂದು ನೀಲಿ ಹಸಿರು ಬಣ್ಣದ ಪಾಚಿಯಾಗಿದ್ದು, ಇದನ್ನು ಮನುಷ್ಯರಲ್ಲಿ ಯಾವುದೇ ಗಮನಾರ್ಹ ಅಡ್ಡ ಪರಿಣಾಮಗಳಿಲ್ಲದೆ ಪ್ರೋಟೀನ್ ಮತ್ತು ವಿಟಮಿನ್ ಪೂರಕಗಳ ಮೂಲದ ರೂಪದಲ್ಲಿ ಬಳಸಲಾಗುತ್ತದೆ. ಸ್ಪಿರುಲಿನವು ತೇವಾಂಶವುಳ್ಳ ಮಣ್ಣು, ಮಿಶ್ರಲೋಹ, ಲವಣಯುಕ್ತ ನೀರು, ಮರಗಳ ತೊಗಟೆ ಮತ್ತು ತೇವಾಂಶವುಳ್ಳ ಗೋಡೆಗಳ ಮೇಲೆ ಹಸಿರು, ಕಂದು ಅಥವಾ ಕೆಲವು ಕಪ್ಪು ಪದರಗಳ ರೂಪದಲ್ಲಿ ಕಂಡುಬರುತ್ತದೆ. ಇದು ಕ್ಷಾರೀಯ ಸರೋವರಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ವಿಶ್ವದಾದ್ಯಂತ ಇದನ್ನು ಭಾರತ, ಗ್ರೀಸ್, ಜಪಾನ್, ಅಮೆರಿಕ ಮತ್ತು ಸ್ಪೇನ್ ಇತ್ಯಾದಿಗಳಲ್ಲಿ ಮಾತ್ರ ಬೆಳೆಯಲಾಗುತ್ತದೆ. ಸ್ಪಿರುಲಿನವು ಅತ್ಯಧಿಕ ಪ್ರೋಟೀನ್ ಅನ್ನು ಹೊಂದಿದೆ. ಸುಮಾರು 70% ಪ್ರೋಟೀನ್ ಇರುವ ಇದರಲ್ಲಿ ವಿಟಮಿನ್ B12, ಪ್ರೋವಿಟಮಿನ್ ಎ, ಖನಿಜಗಳು, ಕಬ್ಬಿಣದ ಅಂಶಗಳು ಅತ್ಯಧಿಕ ಪ್ರಮಾಣದಲ್ಲಿ ಕಂಡುಬರುತ್ತದೆ. ಈ ಪಾಚಿ ಅನೇಕ ರೋಗಗಳ ಲಕ್ಷಣಗಳನ್ನು ಸುಧಾರಿಸುತ್ತದೆ. ಇದು ಆಂಟಿ ಅಲರ್ಜಿಕ್, ಆಂಟಿ ಕ್ಯಾನ್ಸರ್, ಆಂಟಿವೈರಲ್, ಆಂಟಿ ಟ್ಯೂಮರ್, ಆಂಟಿ ಆಕ್ಸಿಡೆಂಟ್, ಆಂಟಿ ಡಯಾಬಿಟಿಕ್ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದೆ. ಹಾಗಾದರೆ ನಾವು ಸ್ಪಿರುಲಿನದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಸ್ಪಿರುಲಿನವು ಪಿತ್ತಜನಕಾಂಗವನ್ನು ಆರೋಗ್ಯಕರವಾಗಿಡುತ್ತದೆ. ಸ್ಪಿರುಲಿನದಲ್ಲಿ ಫೈಬರ್ ಮತ್ತು ಪ್ರೋಟೀನ್ ಉತ್ತಮ ಪ್ರಮಾಣದಲ್ಲಿವೆ. ಇದು ಯಕೃತ್ತನ್ನು ಆರೋಗ್ಯಕರವಾಗಿ ಮತ್ತು ಬಲವಾಗಿಡುತ್ತದೆ. ಇದು ಯಕೃತ್ತನ್ನು ಆರೋಗ್ಯಕರವಾಗಿರಿಸುತ್ತದೆ. ಹೆಪಟೈಟಿಸ್ ಮತ್ತು ಸಿರೋಸಿಸ್ ಅಪಾಯ ಯಕೃತ್ತಿನ ಹಾನಿಯಿಂದ ರಕ್ಷಿಸುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಬ್ಬಿಣದ ಕೊರತೆಯ ರಕ್ತಹೀನತೆಯನ್ನು ನಿಭಾಯಿಸಲು ಸ್ಪಿರುಲಿನ ಸಹಾಯ ಮಾಡುತ್ತದೆ. ಕಬ್ಬಿಣದ ಕೊರತೆಯ ರಕ್ತಹೀನತೆ ಕಡಿಮೆ ಕಬ್ಬಿಣದ ಸೇವನೆಯಿಂದ ಉಂಟಾಗುತ್ತದೆ ಮತ್ತು ಕಡಿಮೆ ಆರೋಗ್ಯಕರ RBC ಎಣಿಕೆಗೆ ಕಾರಣವಾಗುತ್ತದೆ ಮತ್ತು ಇದು ಸುಸ್ತು, ಆಯಾಸ, ತಲೆತಿರುಗುವಿಕೆ ಇತ್ಯಾದಿಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಸ್ಪಿರುಲಿನವನ್ನು ಸೇರಿಸುವ ಮೂಲಕ ಕಬ್ಬಿಣದ ಕೊರತೆಯ ರಕ್ತಹೀನತೆಯನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಕ್ತದೊತ್ತಡವು ಹೃದಯಾಘಾತ ಅಥವಾ ಹೃದಯ ವೈಫಲ್ಯದಂತಹ ಹಲವಾರು ದೀರ್ಘಕಾಲದ ತೊಡಕುಗಳಿಗೆ ಕಾರಣವಾಗಬಹುದು. ಆದಾಗ್ಯೂ ಸ್ಪಿರುಲಿನ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ದಿನಕ್ಕೆ 4.5 ಗ್ರಾಂ ಸ್ಪಿರುಲಿನ ಸೇವನೆಯು ಸಾಮಾನ್ಯ ಮಟ್ಟದ ವ್ಯಕ್ತಿಗಳಲ್ಲಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸ್ಪಿರುಲಿನದಿಂದಾಗುವ ಕಣ್ಣಿನ ಪ್ರಯೋಜನಗಳು. ಸ್ಪಿರುಲಿನ ಉತ್ತಮ ಪ್ರಮಾಣದ ವಿಟಮಿನ್ ಎ ಹೊಂದಿದೆ. ಇದು ಜೆರಿಯಾಟ್ರಿಕ್, ಕ್ಯಾಟ್ರಾಕ್ಟ್, ರೆಟಿನೈಟಿಸ್, ನೆಫ್ರೋಟಿಕ್, ರೆಟಿನಾದ ಹಾನಿಯಂತಹ ಕಣ್ಣಿನ ಕಾಯಿಲೆಗಳ ಚಿಕಿತ್ಸೆಗೆ ಸಹಕಾರಿ. ಸ್ಪಿರುಲಿನ ಸೇವನೆ ದೃಷ್ಟಿ ಹೆಚ್ಚಿಸಲು ಮತ್ತು ಕಣ್ಣಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಸ್ಪಿರುಲಿನ ಬಾಯಿಯ ಕ್ಯಾನ್ಸರ್ ಬರುವ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಕೆಲವು ಅಧ್ಯಯನಗಳು ಸ್ಪಿರುಲಿನದಲ್ಲಿ ವಿಶೇಷವಾಗಿ ಬಾಯಿಯ ಕ್ಯಾನ್ಸರ್ನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ಹೇಳಿವೆ. ಬಾಯಿಯ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅನ್ನು ಎದುರಿಸಲು ಸ್ಪಿರುಲಿನದ ಸೇವನೆ ಸಹಾಯ ಮಾಡುತ್ತದೆ ಎಂಬ ಅಂಶವನ್ನು ವಿವಿಧ ಪ್ರಯೋಗಗಳು ಸೂಚಿಸುತ್ತವೆ. ಸ್ಪಿರುಲಿನ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ನಿಮ್ಮ ತೂಕ ಕಡಿಮೆ ಮಾಡಲು ಸ್ಪಿರುಲಿನ ಸಹಾಯ ಮಾಡುತ್ತದೆ. ಬೀಟಾ ಕ್ಯಾರೋಟಿನ್, ಕೊಬ್ಬಿನಾಮ್ಲಗಳು, ಕ್ಲೋರೋಫಿಲ್ ಮತ್ತು ಇತರ ಪೋಷಕಾಂಶಗಳು ಇದರಲ್ಲಿವೆ. ಇದು ಹೆಚ್ಚಿದ ತೂಕ ಕಡಿಮೆ ಮಾಡಲು ಸಹಕಾರಿ. ಉಪವಾಸ ಮಾಡುವಾಗ ಇದನ್ನು ತಿಂದರೆ ದೀರ್ಘಕಾಲ ಹಸಿವಾಗುವುದಿಲ್ಲ. ಸ್ಪಿರುಲಿನ ಕ್ಯಾನ್ಸರ್ ತಡೆಗಟ್ಟುತ್ತದೆ. ಸ್ಪಿರುಲಿನದ ಸೇವನೆಯಿಂದ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳ ಅಪಾಯದಿಂದ ದೇಹದ ರಕ್ಷಣೆ ಸಾಧ್ಯ. ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿರುವ ಸ್ಪಿರುಲಿನ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳನ್ನು ನಾಶ ಮಾಡುತ್ತದೆ. ಸ್ಪಿರುಲಿನ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಹಲವು ಅಧ್ಯಯನಗಳ ಪ್ರಕಾರ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸ್ಪಿರುಲಿನ ಅತ್ಯಂತ ಆಹಾರಗಳಲ್ಲಿ ಒಂದಾಗಿದೆ.
ಟೈಪ್ 2 ಡಯಾಬಿಟಿಸ್ ರೋಗಿಗಳ ಮೇಲೆ ನಡೆಸಿದ ಅಧ್ಯಯನಗಳು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸ್ಪಿರುಲಿನಾ ಸಹಾಯಕವಾಗಿದೆ ಎಂದು ದೃಢಪಡಿಸಿವೆ. ಇದರ ಸೇವನೆಯಿಂದ ರಕ್ತದೊತ್ತಡ ಮತ್ತು ರಕ್ತಹೀನತೆಯನ್ನು ನಿವಾರಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.